ರಾಗಿ ಖರೀದಿ ಕೇಂದ್ರದಲ್ಲಿ ರೈತರು ಕಣ್ಣೀರು ಹಾಕ್ತಾ ಇದ್ದಾರೆ. ಯಾವ ಕಾರಣಕ್ಕಾಗಿ ರೈತರ ಕಣ್ಣೀರು? ವಾರದಿಂದ ಮಳೆಯಲ್ಲೇ ರಾತ್ರಿ ಇಡೀ ಕಳೆದು ಹೋಗಿದ್ದಾರೆ. ಮಾರುಕಟ್ಟೆ ಆವರಣದಲ್ಲಿ ಸಾಲುಗಟ್ಟಿ ನಿಂತುಕೊಳ್ಳುವಂತಹ ಪರಿಸ್ಥಿತಿ. 50ಕ್ಕೂ ಅಧಿಕ ಟ್ರ್ಯಾಕ್ಟರ್ಗಳು ಸಾಲುಗಟ್ಟಿ ನಿಂತಿವೆ. ಕಡೂರು ತಾಲೂಕಿನ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಈ ದೃಶ್ಯ ಕಂಡು ಬಂದದ್ದು. ವಾರದಿಂದ ಮಳೆಯಲ್ಲೇ ನೆನೆತಿರುವಂತಹ ರಾಗಿಯನ್ನು ಕಂಡು ರೈತರು ಇನ್ನೇನು ಮಾಡ್ತಾರೆ, ಕಣ್ಣೀರು ಹಾಕ್ದೆ. ವಾರದಿಂದ ಮಳೆಯಲ್ಲೇ ನೆನಿತಾ ಇರ್ತಕ್ಕಂತಹ ರಾಗಿ, ಸಹಜವಾಗಿ ರಾಗಿಗೇನಾದರೂ ನೀರು ಬಿದ್ದರೆ ಅದು ಮೊಳಕೆ ಹೊಡೆಯೋದು ಸಾಮಾನ್ಯ. ಈಗ ಅದು ಆಗಿದೆ, ಆ ಪರಿಸ್ಥಿತಿಗೆ ಬಂದಿದೆ. ಅದಕ್ಕಾಗಿ ರೈತರು ಕಣ್ಣೀರು ಹಾಕ್ತಾ ಇದ್ದಾರೆ. ಟಾರ್ಪಲ್ಗಳನ್ನು ಸುತ್ತಿದ್ರೂ ಕೂಡ ಅದರೊಳಗೆ ಹೇಗೆ ನೀರು ಹೋಯ್ತೋ ಏನು ಕಥೆನೋ ಗೊತ್ತಿಲ್ಲ. ಬಟ್ ಒಂದು ವಾರದಿಂದ ಈ ರೀತಿಯಾಗಿ ಲಾರಿಯಲ್ಲೇ ರಾಗಿಯನ್ನು ಇಟ್ಕೊಂಡಿದ್ದಾರೆ. ನೀರು ಮಳೆ ಬರ್ತಾನೇ ಇದೆ. ಮಳೆ ಬಂದ ಪರಿಣಾಮ ಅದಕ್ಕೆ ನೀರು ಇಳಿದಿದೆ. ಈಗ ರಾಗಿ ಎಲ್ಲ ಕೊಡಬೇಕಾಗಿತ್ತು ಅವರು, ಅವೆಲ್ಲವನ್ನು ಅದನ್ನೆಲ್ಲ ಕೊಡೋದ್ರ ಬದಲಾಗಿ ಈಗ ಮತ್ತೆ ಮೊಳಕೆ ಬಂದಾಗ ಇನ್ಯಾರು ತಗೊಳ್ತಾರೆ? ಈಗ ರೈತರಿಗೆ ಅಧಿಕಾರಿಗಳು ಸ್ಪಂದಿಸ್ತಾರಾ ಅಂದರೆ ಅದು ಕಾಣಿಸ್ತಾ ಇಲ್ಲ. ಸಿಬ್ಬಂದಿಗಳು ಅದರ ಬಗ್ಗೆ ಏನು ರಿಯಾಕ್ಟ್ ಮಾಡ್ತಿಲ್ಲ. ಹೀಗಾಗಿ ರೈತರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ನಮ್ಮ ಪರವಾಗಿ ಯಾರೂ ಕೂಡ ತಲೆ ಹಾಕಲ್ವಲ್ಲ ಅಂತ.